ನಮಸ್ಕಾರ ಎಲ್ಲರಿಗೂ. ಲಾಸ್ಟ್ ವಿಡಿಯೋದಲ್ಲಿ ಪದ್ಮಾಸನ ಸ್ಟೈಲಲ್ಲಿ ಲಕ್ಷ್ಮಿನ ಹೇಗೆ ಕೂರಿಸ್ಕೊಳ್ಳೋದು ಅಂತ ತೋರಿಸಿದ್ದೆ. ಇವತ್ತು ದರ್ಬಾರ್ ಸ್ಟೈಲಲ್ಲಿ ಯಾವ ಥರ ಕೂರಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಒಂದೇ ಥರ ಕೂರಿಸ್ಕೊಂಡು ಬೇಜಾರಾಗಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಈ ವರ್ಷ ಅಂತ ಇದ್ದರೆ ಈ ದರ್ಬಾರ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಈಸಿ, ತುಂಬಾ ಚೆನ್ನಾಗಿರುತ್ತೆ. ಒಂದಿನ ಮುಂಚೆ ಈ ಥರ ನೀವೇ ಮನೆಯಲ್ಲಿ ಕೂರಿಸ್ಕೊಂಡು ನೋಡಿ, ಈಸಿ ಆಗುತ್ತೆ. ಮೊದಲಿಗೆ ಸೀರೆನ ನಾವು ಯಾವ ಥರ ಉಟ್ಕೊಳ್ತೀವೋ ಅದೇ ಥರ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನರ್ಗೆನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೊಳದಷ್ಟು ಬಿಟ್ಟು ಆ ಕಡೆ ಸಿಕ್ಸೋ ಕಡೆ ಇದನ್ನ ನರ್ಗೆ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆಲ್ಲ ಬಟ್ಟೆ ಪಿನ್ನ ಹಾಕೊಂಡು ಇವಾಗ ಸೆರಗನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆರಗನ್ನು ಅಷ್ಟೇ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಜೋಡಿಸ್ಕೊಂಡ್ರೆ ಕರೆಕ್ಟಾಗಿ ಅದು ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಲೆವೆಲಲ್ಲಿ ಬರುತ್ತೆ. ಇದನ್ನ ಫೋಲ್ಡ್ ಮಾಡೋ ಹಂಗಿಲ್ಲ. ಒಂದ ಕಾಲು ಭಾಗದಷ್ಟು ಹಿಂದೆ ತಗೊಳ್ಬೇಕು. ಆ ನರ್ಗೆನ ನಾನಿಲ್ಲಿ ಆವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಒಂದು ಪಾತ್ರೆಗೆ ಅಕ್ಕಿನ ಹಾಕಿ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಬಿಂದಿಗೆಗೆ ನೀರು ತುಂಬಿಸಿ ಇಟ್ಕೊಳ್ತೀನಿ ಅಂತ. ಈಗ ಎಲ್ಲ ನರ್ಗೆನೂ ನೀ ನಾವು ಯಾವ ಥರ ಸೀರೆ ಉಟ್ಕೊಳ್ತೀವಿ ಅದೇ ಥರ ನರ್ಗೆ ಮಾಡ್ಕೊಂಡಿದ್ದೀನಿ. ಒಂದು ಕಾಲು ಭಾಗದಷ್ಟು ಹಿಂದೆ ಬಿಡಬೇಕು ನರ್ಗೆನ. ಮೊದಲಿಗೆ ಎಲ್ಲ ಸೆಟ್ ಮಾಡಿಕೊಂಡು ನರ್ಗೆ ನಾವು ಸೆರಗನ್ನ ಯಾವ ಥರ ನಾವು ಹಾಕ್ಕೊಳ್ತೀವಿ ಅದೇ ಥರನೇ ತಗೊಂಡು ಹಿಂದೆ ಬಿಟ್ಟಿದ್ದಾದ್ಮೇಲೆ ಸೊ ಇದನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಒಂದ ಸ್ವಲ್ಪ ಒಂದು ಮೊಳದಷ್ಟು ಬಿಟ್ಕೊಂಡಿರ್ತೀವಲ್ವಾ, ಈಗ ಫಸ್ಟು ಕಾಲನ್ನ ಸೆಟ್ ಮಾಡ್ಕೊಳ್ಳೋಣ. ಎರಡಕ್ಕೂನು ದಾರ ಕಟ್ಟಿ ಹಿಂದೆಯಿಂದ ಹಾಕ್ಕೊಳ್ಬೇಕು. ಆ ಪಾತ್ರೆ ಇಟ್ಟಿದ್ದೀನಲ್ವಾ, ಆ ಪಾತ್ರೆಯ ಹಿಂದಿಂದ ಹಾಕ್ಕೊಂಡು ಮೊದಲು ಬಿಟ್ಟಿದ್ದಂಥ ಒಂದು ಅರ್ಧ ಮೊಳದಷ್ಟು ಸೀರೆನ ತಗೊಂಡು ಇವಾಗ ನರ್ಗೆ ಮಾತ್ರ ಇಲ್ಲಿ ಬಾರ್ಡರ್ ಮಾತ್ರ ಹೈಲೈಟ್ ಆಗಬೇಕು. ನೀವು ನೋಡಿ ಆ ಕಾಲಿಗೆ ಬಾರ್ಡರ್ ಮಾತ್ರ ಬರೋ ಥರ ಸುತ್ಕೊಳ್ತಾ ಇದ್ದೀನಿ. ಸುತ್ಕೊಂಡು ಗುಂಪಿನ ಚುಚ್ಕೊಳ್ಬೇಕು. ಇದು ಬಾರ್ಡರು ಹೈಲೈಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೀರೆ ಡಬಲ್ ಶೇಡ್ ಇದ್ರೆ ತುಂಬಾನೇ ಒಳ್ಳೇದು ಅಂತ ನಾನು ಲಾಸ್ಟ್ ಲಾಗಲ್ಲಿ ಕೂಡ ಹೇಳಿದ್ದೀನಿ. ಚೆನ್ನಾಗಿ ಬರುತ್ತೆ. ಈ ಥರ ನಮಗೆ ಆ ಬಾರ್ಡರ್‌ನ ತೊಡೆ ತನಕನೂ ಫುಲ್ಲು ತೊಡೆ ತನಕನೂ ಇವಾಗ ನಾನು ಫಿಕ್ಸ್ ಮಾಡಿಕೊಂಡು ಗುಂಡು ಪಿನ್ನ ಚುಚ್ಕೊಳ್ತಾ ಇದ್ದೀನಿ. ಇದು ಈಗ ಲೆಫ್ಟ್ ಸೈಡಲ್ಲಿ ತೋರಿಸಿದ್ದು ನಾನು ಸ್ಟಾರ್ಟಿಂಗ್ ಬಿಟ್ಟಿದ್ನಲ್ವಾ ಒಂದು ಅರ್ಧ ಮೊಳದಷ್ಟು, ಅದನ್ನ ಬಾರ್ಡರ್ ಸುತ್ಕೊಂಡಿದ್ದೀನಿ. ಈಗ ಇಲ್ಲೇನೆ ಇನ್ನೊಂದು ಕಡೆ ನೋಡಿ ನೀವು ಇದನ್ನ ಉಲ್ಟಾ ಮಾಡಿಕೊಂಡು ಮತ್ತೆ ಬಾರ್ಡರ್‌ನೇ ಸುತ್ಕೊಳ್ಬೇಕು. ಇಡೀ ಕಾಲಿಗೆ ಪೂರ್ತಿ ಬಾರ್ಡರ್ ಹಾಕೋದ್ರಿಂದ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಸುತ್ಕೊಂಡು ಯಾವುದೇ ರೀತಿಯ ಬಟ್ಟೆ ಪಿನ್ ಅಲ್ಲ, ಗುಂಡು ಪಿನ್ ಬರುತ್ತಲ್ವಾ ಅದನ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಬೇಗ ತೆಗಿಯೋದಕ್ಕೂ ಈಸಿ ಮತ್ತೆ ಚೆನ್ನಾಗೂ ಬರುತ್ತೆ. ಬಟ್ಟೆ ಪಿನ್ ಚುಚ್ಚಿದ್ರೆ ಸೀರೆ ಹಾಳಾಗೋಗುತ್ತೆ. ಸೊ ಅದಕ್ಕೋಸ್ಕರ ಈಗ ತೊಡೆಗೆ ಪೂರ್ತಿಯಾಗಿ ನಾನು ಬಾರ್ಡರ್‌ನ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ. ದರ್ಬಾರ್ ಸ್ಟೈಲ್‌ನ ಕೂರ್ಸಿ ನೋಡಿ ತುಂಬ ಚೆನ್ನಾಗೂ ಬರುತ್ತೆ. ಹಾಗೇನೆ ಚೆನ್ನಾಗಿ ಕಾಣಿಸತ್ತೆ ಲುಕ್ ವೈಸೂನು ಅಷ್ಟೇ ಒಂದೇ ಥರ ಕೂರ್ಸೋದಕ್ಕಿನ್ನ. ಮೇಲ್ಗಡೆ ಪಾರ್ಟ್‌ನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೀನಿ. ಆದರೂ ನೋಡಿಲ್ಲ ಅಂದವ್ರಿಗೆ ಇದು ಯೂಸ್ ಆಗಲಿ ಅಂತ. ಬಿಂದಿಗೆಗೆ ಈ ಥರ ಟೈಟಾಗಿ ಒಂದು ಕೋಲನ್ನ ಉದ್ದದಾಗಿ ಕಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ 2 ಬ್ಲೌಸ್ ಪೀಸ್‌ನ ತಗೊಂಡು ಫ್ರಂಟ್ ಭಾಗನ ಹೈಲೈಟ್ ಮಾಡೋದಕ್ಕೆ ಅಂತ 2 ಬ್ಲೌಸ್ ಪೀಸಿಗೆ ಗಮ್ ಟೇಪ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ಈಗ ಹಿಂಗೆ ಮಾಡೋದ್ರಿಂದ ಶೇಪು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಲಾಗಲ್ಲಿ ಇದನ್ನೆಲ್ಲ ಎಕ್ಸ್‌ಪ್ಲೈನ್ ಮಾಡಿದ್ದೆ. ನೀವು ಯಾರಾದರೂ ಆ ಲಾಗ್‌ನ ನೋಡಿಲ್ಲ ಅಂದವರಿಗೆ ಪದ್ಮಾಸನ ಸ್ಟೈಲಲ್ಲಿ ನೋಡಿಲ್ಲ ಅಂದವರಿಗೆ ಸೊ ಇದು ಯೂಸ್ ಆಗಲಿ ಅಂತ. ಈಗ ಒಂದು ಬ್ಲೌಸ್ ಪೀಸ್‌ನ ತಗೊಂಡು ಅದೆರಡನ್ನೂ ಕವರ್ ಮಾಡಿ ಹಿಂದೆ ಒಂದು ಪಿನ್ ಹಾಕ್ಕೊಳ್ಬೇಕು. ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಶೇಪು ಮುಂದೆ ಫ್ರಂಟಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡಿದ್ದಾದ್ಮೇಲೆ ಆವಾಗಲೇ ಉಡ್ಸಿರೋ ಅಂಥ ಸ್ಯಾರಿ ಇದ್ರ ಮೇಲೆ ಈಗ ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆಗೆ ಯೂಶುವಲಿ ನಾನು ನೀರನ್ನ ತುಂಬಿಸ್ಕೊಳ್ತೀನಿ. ಕೆಳಗಡೆ ಇರೋದಕ್ಕೆ ಅಕ್ಕಿನ ಹಾಕ್ಕೊಂಡು. ಸೊ ಈಗ ಹಿಂದೆ ಬಿಟ್ಟಿರೋ ಅಂಥ ಸೆರಗನ್ನ ತಗೊಂಡು ನೀವು ನೋಡ್ಬೋದು ಈ ಥರ ಸೆರಗನ್ನ ನಾವು ಯಾವ ಥರ ಸೆರಗು ಹಾಕ್ಕೊಳ್ತೀವೋ ಆ ಥರನೇ ಹಾಕ್ಕೊಳ್ತಾ ಇದ್ದೀನಿ. ಆ ಥರ ಬಿಂದಿಗೆಗೆ ಬ್ಲೌಸ್ ಪೀಸ್‌ನ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸತ್ತೆ. ಶೇಪು ಚೆನ್ನಾಗಿ ಬರುತ್ತೆ. ಈಗ ಸೆರಗನ್ನೆಲ್ಲ ಒಂದು ಕಡೆ ಈ ದರ್ಬಾರ್ ಸ್ಟೈಲ್ ಮಾಡೋದೇ ಇದೇ ಥರ. ಸೆರಗನ್ನ ಈ ನರಿಗೆಗಳನ್ನ ಫುಲ್ಲು ಒಂದು ಕಡೆ ತಗೊಳ್ಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಕಾಲನ್ನ ಮಾತ್ರ ಕಾಲ ಮೇಲೆ ಕಾಲು ಹಾಕ್ಸಿ ಈ ಥರ ಕೂರಿಸ್ತಿದ್ದೀನಿ. ಎರಡನ್ನೂ ಸೇರಿಸಿ ಅಕ್ಕಿ ಹಾಕಿರೋ ಪಾತ್ರೆ ಮತ್ತು ಬಿಂದಿಗೆ ಎರಡನ್ನೂ ಸೇರಿಸಿ ಸೊಂಟಕ್ಕೆ ಪಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಇಟ್ಟು, ಮುಖವಾಡ ಇಟ್ಟು ಅಲಂಕಾರ ಮಾಡ್ಕೊಳ್ಳೋದು. ತುಂಬ ಈಸಿ. ಸೊ ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಥರ ಕೂರಿಸ್ತಾ ಇದ್ದರೆ ಈ ಥರ ಒಂದ್ಸತಿ ಒಂದು ವರ್ಷ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಲಕ್ಷ್ಮಿಗೆ ಏನೆಲ್ಲ ಅಲಂಕಾರ ಮಾಡ್ಕೊಳ್ಬೇಕು, ಒಡವೆ ಹಾಕೋದು ಇರ್ಬೋದು, ಬಳೆ, ಬ್ಯಾಂಗಲು ಎಲ್ಲದನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ದರ್ಬಾರ್ ಸ್ಟೈಲಲ್ಲಿ ಕಾಂಬಿನೇಷನ್ ಇರೋ ಸ್ಯಾರಿನ ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಸ್ವಲ್ಪ ಡಾರ್ಕ್ ಶೇಡಲ್ಲಿ ಆಮೇಲೆ ಸಿಲ್ಕ್ ಸ್ಯಾರಿಗಳನ್ನ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಸೆಲ್ಫಲ್ಲಿರೋದು ತಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಈ ಥರ ಕಾಂಬಿನೇಷನಲ್ಲಿ ತಗೊಂಡು ದರ್ಬಾರ್ ಸ್ಟೈಲಲ್ಲಿ ಮಾಡ್ಕೊಳ್ಳಿ. ಅಮ್ಮನವ್ರನ್ನ ಕಾಲ ಮೇಲೆ ಈ ಥರ ಕಾಲು ಹಾಕ್ಸಿ
ಕಾಲಿಗೆ ಮಾತ್ರ ಹೈಲೈಟ್ ಆಗೋ ಥರ ಬಾರ್ಡರ್‌ನ ಫುಲ್ಲು ಪಿನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ, ಹಾಗಾಗಿ ನಾನು ಇದನ್ನು ರೆಡಿ ಮಾಡಿ ನಿಮ್ಮೆಲ್ಲರಿಗೋಸ್ಕರ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಕೂಡ ಈ ಸ್ಟೈಲ್‌ನ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮನೆ ಲಕ್ಷ್ಮಿ ನೋಡಿ ನೀವು ಯಾವ ಥರ ಅನ್ನಿಸ್ತಾ ಇದೆ ಅಂತ. ಸೊ, ನಾನು ಈ ಪಿಂಕ್ ಕಲರ್ ಸ್ಯಾರಿನಲ್ಲಿ ಮಾಡಿದ್ದೀನಿ. ಸಿಂಪಲಾಗಿ ಮಾಡಿದೆ. ಸೊ, ಇರೋವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ. ಸೊ, ತುಂಬ ಚೆನ್ನಾಗಿ ಬಂತು ಅಂತ ಅಂದ್ಕೊಂಡಿದ್ದೀನಿ. ಸೊ, ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಇವತ್ತೇ ತಿಳಿಸ್ತಾ ಇದ್ದೀನಿ. ಎಲ್ಲರಿಗ ಮನೆಗೂ ಲಕ್ಷ್ಮಿ ಆಗಮನ ಆಗಲಿ ಅಂತ.